ಈಗ ತಾನೇ ನಾನು ಮನದ ಕಡಲು ಸಿನಿಮಾ ಒಂದು ಪ್ರಿವ್ಯೂ ನೋಡಿದೆ. ಓಕೆ, ಹೊಸ ಹುಡುಗರು ಸುಮುಖ, ಈ ರಾಶಿಕಾ, ಅಂಜಲಿ ಬಹಳ ಜೋರಾಗಿ ಮಾಡಿದ್ದಾರೆ. ಓಕೆ, ಈ ಕನ್ನಡ ಜನತೆ ಡೆಫಿನೆಟ್ಟಾಗಿ ಈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು. ಅವರಲ್ಲಿ ಸ್ವತ್ತಿದೆ, ಆ ಸ್ವತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ. ಸೊ ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ ಅಂತ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ನಾನು ಒಬ್ಬ ಪ್ರೇಕ್ಷಕನಾಗಿದೆ, ನಾನು ಅಲ್ಲಿ ಪಾತ್ರ ವರ್ಗದವನಾಗಿ ಮಾತಾಡ್ತಾ ಇಲ್ಲ. ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದರೆ ಏನು, ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಇವತ್ತಿನ ಜನರೇಷನ್ಗೆ ಅದರ ಅರ್ಥ ಏನು, ಅದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು. ಇಷ್ಟು ದಿವಸ ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಕಷ್ಟಪಟ್ಟು ಅಂತಂದರೆ ದೈಹಿಕ ಒಂದೇ ಅಲ್ಲ, ಆ ಒಂದು ಲೊಕೇಶನ್ ಹುಡುಕೋದ್ರೊಳಗೆ ಅಲ್ಲಿ ಹೋಗಿ ಬಹಳ ಅಲ್ಲೊಂದು ಶೂಟಿಂಗ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇಷ್ಟೆಲ್ಲ ಮಾಡಬೇಕಾದ್ರೆ ಬಹಳ ಸಫರ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಇವತ್ತು ಅದರ ಫಲಿತಾಂಶ ನೋಡಿದಾಗ ಶಬಾಷ್, ಮಾಡಿದ್ದು ಒಳ್ಳೆಯದಾಯಿತು. ಓಕೆ, ನಾವು ವಿ ಹ್ಯಾವ್ ಒನ್. ಓಕೆ, ಅದು ನಮ್ಮ ನಿರೀಕ್ಷೆಯಂತೆ ಫಲ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಸಿನಿಮಾ ಯಾವಾಗಲೂ ಚೆನ್ನಾಗಿರಬೇಕು ಮತ್ತು ಸರಿಯಾಗಿರಬೇಕು. ಚೆನ್ನಾಗಿರಬೇಕು ಅನ್ನೋದು ಒಂದು ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿದ ವಿಷಯ, ಸರಿಯಾಗಿರಬೇಕು ಅನ್ನೋದು ಒಂದು ಔಚಿತ್ಯ ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ. ಈ ಎರಡರ ಸಮತೋಲನ ಎಂದೂ ಕೆಡಬಾರ್ದು ಒಂದು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಒಂದು ನಿಜವಾಗಿ ಆಮೇಲೆ ಕೆಲವು ಕಡೆ ನಮಗೆ ಹೇಳ್ತೀವಿ ಇಂಥದ್ದು ಬರೀ ಅದು ಒಂದು ಮನೋರಂಜನೆ ಕೊಡಬೇಕಾ, ಇಲ್ಲಿ ಮನೋರಂಜನೆಯೂ ಇದೆ, ಮನೋವಿಕಾಸವೂ ಇದೆ. ಜನ ಏನು ಬಯಸ್ತಾರೆ ಅದು ಇದೆ. ಅದರ ಜೊತೆಗೆ ಜಗತ್ತಿನಲ್ಲಿ ನಾವು ಬಯಸೋದು ಒಂದೇ ಅಲ್ಲ, ಅಲ್ಲೊಂದು ಅದ್ಭುತವಾದ ಫಿಲಾಸಫಿ ಇದೆ ನಮ್ಮ ಲೈಫ್ ಆ್ಯಂಡ್ ಲಿವಿಂಗ್ನಲ್ಲಿ. ಆ ಫಿಲಾಸಫಿಯನ್ನು ಬಹಳ ಚೆನ್ನಾಗಿ ಯೋಗಿರಾಜರು ಅದನ್ನು ವರ್ಗಾಯಿಸಿದ್ದಾರೆ. ಹಾಡುಗಳ ಮೂಲಕ, ಕೊರಿಯೋಗ್ರಫಿ ಮೂಲಕ, ಅದ್ಭುತವಾದ ಲೊಕೇಶನ್. ಆ ಲೊಕೇಶನ್ನ ಎಕ್ಸ್ಪ್ಲಾಯ್ಟ್ ಮಾಡಿರೋದ್ರೊಳಗೆ ನಮ್ಮ ಕ್ಯಾಮರಾ ವರ್ಕು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಓಕೆ, ಹರಿಕೃಷ್ಣ ಅವರ ಮ್ಯೂಸಿಕ್ಕು ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನೀವೆಲ್ಲರೂ ನೋಡಲೇಬೇಕಾದ ಚಿತ್ರ. ಆದ್ದರಿಂದ ನನ್ನ ಪರವಾಗಿ, ಇಡೀ ತಂಡದ ಪರವಾಗಿ ನಾನು ಒಂದು ವಿನಂತಿ ಮಾಡ್ಕೋತೀನಿ ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ. ಹೊಸ ಹುಡುಗರು, ಹೊಸ ಪ್ರಯತ್ನಗಳು. ಇದು ಮುಂಗಾರು ಮಳೆ ಪ್ರಯತ್ನ ಹೇಗಿತ್ತೋ ಅದೇ ರೀತಿ ಕೃಷ್ಣಪ್ಪನವರು ಮತ್ತು ಅವರ ಟೀಮ್ನವರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ಸಿನಿಮಾನ ಇಲ್ಲಿ ತನಕ ತಂದಿದ್ದಾರೆ. ಇದನ್ನು ಉಳಿಸಿ ಬೆಳೆಸೋದ್ರೊಳಗೆ ನಿಮ್ಮ ಕರ್ತವ್ಯ ಕೂಡ ಇದೆ, ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಹೇಳಿ ನಾನು ನನ್ನ ವಿನಂತಿ. 28ನೇ ತಾರೀಕು ಮಾರ್ನಿಂಗ್ ಶೋಗೆ ತಮಗೆಲ್ಲರೂ ಅವಕಾಶ ಇದೆ. ಇವತ್ತು ಸಿನಿಮಾ ಎಲ್ಲರೂ ತುಂಬ ಅಪೇಕ್ಷೆ ಪಟ್ಟಿದ್ದಾರೆ. ನಮ್ಮ ಅಪೇಕ್ಷೆ ಏನಂದರೆ ಸುಮುಖ, ರಾಶಿಕಾ, ಅಂಜಲಿ ಅವ್ರಿಗೆ ಇದು ಒಂದು ಮೈಲಿಗಲ್ಲಾಗಲಿ ಅಂತ ನಾವಾದರೂ ಇಷ್ಟಪಟ್ಟಿದ್ವಿ. ಅದು ಖಂಡಿತ ಸಕ್ಸಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಅವ್ರನ್ನ ಸಕ್ಸಸ್ ಮಾಡಬೇಕು ಅಂದರೆ ತಾವೆಲ್ಲ ಏನು ಮಾಧ್ಯಮ ಮಿತ್ರರಿದ್ದೀರಿ, ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ತಾವೆಲ್ಲ ಬಂದಿರೋದಕ್ಕೆ ತಮ್ಮೆಲ್ಲರೂ ಧನ್ಯವಾದನ ಹೇಳ್ತೀನಿ. ನಾನು ಮಾತು ಮುಗಿಸ್ತೀನಿ. ಈ ಸಿನಿಮಾಲಿ ಅಂಜಲಿ ಅನ್ನೋ ಪಾತ್ರನ ಪ್ಲೇ ಮಾಡಿದ್ದೀನಿ. ಸಾರಿ, ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಚಿಕ್ಕ ಕನಸು ಇವತ್ತು ನನಸಾಯಿತು. ಯೋಗರಾಜ್ ಸರ್ ಜೊತೆ ಕೆಲಸ ಮಾಡೋದು ಇಟ್ಸ್ ಲೈಕ್ ಅ ಡ್ರೀಮ್. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ನಾನು ಇನ್ನೇನು ತುಂಬ ಮಾತಾಡಿದ್ರೆ ಅಳು ಬಂದ್ಬಿಡತ್ತೆ. ನಿಮಗೆ ಜಾಸ್ತಿ ವ್ಯೂಸ್ ಸಿಕ್ಕತ್ತೆ ನನ್ನ ಹತ್ರ. ನೀವು 28ನೇ ತಾರೀಕು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅ ಗುಡ್ ಟೈಮ್. ನೀವು ನಿಮ್ಮ ಪ್ರೀತಿ, ಪ್ರೋತ್ಸಾಹ ಎಲ್ಲ ಕೊಟ್ಟರೆ ಮಾತ್ರ ಸಿನಿಮಾ ಗೆಲ್ಲೋದು. ನೀವಿಲ್ದಲೆ ನಾವೇನೂ ಆಗೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. 28ನೇ ತಾರೀಕು ಥಿಯೇಟರಲ್ಲಿ ಸಿಗೋಣ. ಥ್ಯಾಂಕ್ ಯು. ಇವಾಗ
ಎಮೋಷ್ನಲ್ ಆಗಿದ್ದೀನಿ. ಲೈಕ್ ಫಸ್ಟ್ ಟೈಮ್ ನನ್ನನ್ನು ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದೀನಿ. ಇಟ್ ಫೀಲ್ಸ್ ಗುಡ್. ತುಂಬ ದಿನದ ಆಸೆ, ಕನಸು, ಎಷ್ಟೋ ವರ್ಷದ ಆಸೆ. ಚಿಕ್ಕ ಹುಡುಗಿ ಇರ್ಬೇಕಾದ್ರಿಂದ ಈ ಆಸೆ ಇತ್ತು, ನನ್ನನ್ನು ನಾನು ಸ್ಕ್ರೀನಲ್ಲಿ ನೋಡಬೇಕು ಅಂತ. ಇವತ್ತು ಆಸೆ ನೆರವೇರಿದೆ. ಎಲ್ಲ ಥ್ಯಾಂಕ್ಸ್ ನಮ್ಮ ಟೀಮ್, ಯೋಗರಾಜ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ಟು ದ ಹೋಲ್ ಟೀಮ್. ಫ್ರಮ್ ಡೇ ಒನ್ ಇವತ್ತು ತನಕ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆ್ಯಂಡ್ ನಮ್ಮ ಸಿನಿಮಾ ಮನದ ಕಡಲು ಇದೇ 28ಗೆ ರಿಲೀಸ್ ಆಗ್ತಿದೆ. ಎಲ್ಲರೂ ಹೋಗಿ ನೋಡಿ. ಡೆಫಿನೆಟ್ಲಿ ನಾನು ಫಸ್ಟಿಂದ ಎಲ್ಲರಿಗೂ ಹೇಳ್ತಿದ್ದೆ, ಎಲ್ಲರಿಗೂ ಒಂದಲ್ಲ ಒಂದು ವೇಳೆ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ. ನೋಡಿರೋರು ಎಲ್ಲರೂ ಅದನ್ನೇ ಹೇಳಿದ್ದಾರೆ, ನೀವು ಹೋಗಿ ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾಗೆ ಆ್ಯಂಡ್ ನಮ್ಮ ಟೀಮಿಗೆ ತುಂಬ ಇಂಪಾರ್ಟೆಂಟ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ರಾಶಿಕಾ ಹೇಳ್ದಂಗೆ ಇದು ನಮ್ಮೆಲ್ಲರ ಎಷ್ಟೋ ವರ್ಷಗಳ ಆಸೆ, ಇದು ಕನಸು. ನಾವಂತೂ ಅಫ್ಕೋರ್ಸ್ ಒಂದೇನಿತ್ತು ಅಂದರೆ ಸಿನಿಮಾ ಬಂದಾಗ ಅದು ಬುಲ್ಸ್ ಐ ಅಂತ ಹೇಳ್ತಾರೆ, ಅದು ಕರೆಕ್ಟಾಗಿ ಹೊಡಿಬೇಕು. ಆಚೆ ಬರೋರು ನಿಜವಾಗ್ಲೂ ನೀನು ಚೆನ್ನಾಗಿ ಮಾಡಿದ್ಯಾ ಅಂತ ಹೃದಯದಿಂದ ಹೇಳಬೇಕು. ಅದೊಂದು ನನಗೆ ಆಸೆ ಇತ್ತು. ನನಗೆಲ್ಲೋ ಯಾವುದೋ ಅದೊಂದು ಖುಷಿ ಆಗುತ್ತೆ ನನಗೆ. ಇಷ್ಟು ವರ್ಷ ನಾನು ಕಾದಿದ್ದಾಗಲಿ ಅಥವಾ ಈ ಒಂದು ಶ್ರಮ ಪಟ್ಟಿದ್ದಾಗಲಿ ಹಿಂದೆ, ಆಮೇಲೆ ವೇಟಿಂಗ್ ಪೀರಿಯಡ್ ಸಿಕ್ಕಾಪಟ್ಟೆ ಇತ್ತು ನನಗೆ. 15 ವರ್ಷ ನಾನು ಆ್ಯಕ್ಚುಲಿ ಟ್ರೈ ಮಾಡ್ತಾನೆ ಇದ್ದೆ, ಬಟ್ ಅದ್ರ ಹಿಂದೆ ಶ್ರಮ ಬೇರೆ ಥರ ನಾನು ತಯಾರಿನಲ್ಲಿದ್ದೆ. ಸೊ ಇವಾಗ ಬಂದಿದ್ದು ನನಗೆ ಖುಷಿ ಏನಾಗ್ತದೆ ಅಂದರೆ, ಬಂದಾಗ ಕರೆಕ್ಟಾಗಿ ನನಗೆ ಗೊತ್ತಾಗ್ತದೆ, ಓಕೆ ದಿಸ್ ಇಸ್ ಗುಡ್, ದಿಸ್ ಇಸ್ ರೈಟ್ ಅನ್ನೋ ಕ್ಲಾರಿಟಿ ಸಿಕ್ಕಿದೆ. ತುಂಬ ಖುಷಿ ಆಗ್ತದೆ. ಮನದ ಕಡಲು ನನ್ನ ತುಂಬ ದೊಡ್ಡ ಬ್ರೇಕ್ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಈ ಸಿನಿಮಾ ಆಚೆ ಬಂದಾಗ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಒಳ್ಳೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ನನಗೆ ಆ ಭರವಸೆ ಇದೆ. 28 ಮಾರ್ಚ್ ಇಲ್ಲೇ ಬರೆದಿದ್ದೀವಿ ಎಲ್ಲ ಕಡೆ. ದಯವಿಟ್ಟು ಕನ್ನಡ ಜನತೆ, ದಯವಿಟ್ಟು ನಮ್ಮನ್ನೆಲ್ಲ ಬೆಳೆಸ್ಬೇಕು. ನೀವು ಬಂದು ಸಿನಿಮಾ ನೋಡಿ ಒಂದ್ಸಲಿ, ಮೋಸ ಆಗಲ್ಲ, ಇದು ನನ್ನ ಗ್ಯಾರಂಟಿ. ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ. ಯೋಗರಾಜ್ ಸರ್ ಅಂತೂ ನನ್ನ ಲೈಫಲ್ಲಿ ಇದು ನಾವು ಮರೆಯೋಕ್ಕೆ ಆಗಲ್ಲ, ಅಂಥ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು. ಇ ಕೃಷ್ಣಪ್ಪ ಸರ್ ತುಂಬ ದೊಡ್ಡ ಬ್ರೇಕ್ ಕೊಟ್ಟಿದ್ದಾರೆ ಸರ್. ಇದು ಯಾವ ಪ್ರೊಡ್ಯೂಸರು ಮಾಡಲ್ಲ, ಇದು ನನ್ನ ಅದೃಷ್ಟ. ಈ ಥರ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ದೊಡ್ಡ ಸಿನಿಮಾ ಮಾಡೋದು ಹೊಸಬನಿಗೆ ಅಂತೂ ತುಂಬ ರೇರ್. ಇದು ನನ್ನ ಅದೃಷ್ಟ. ಇದು ಎಲ್ಲ ಕೂಡು ಬಂದಿದೆ. ಜನ ಒಳಗೆ ಬಂದರೆ ಥಿಯೇಟ್ರಿಗೆ ಅದು ಕೂಡು ಬಂದಿದೆ ಅಂತ ಒಂದು ಸೂಚನೆ. ಎಲ್ಲ ಚೆನ್ನಾಗಾಗುತ್ತೆ, ನನಗೆ ನಂಬಿಕೆ ಇದೆ. ಮಾಧ್ಯಮ ಮಿತ್ರರಿಗೆ ತುಂಬ 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 ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು. ಪೇಷನ್ಸಿಂದ ಕಾಯ್ತಾ ಇದ್ದೀರಾ. ಲೆಟ್ಸ್ ಎಂಜಾಯ್. ಜೀವನನ ಚೆನ್ನಾಗಿ ಬಾಳೋಣ, ಬದುಕನ್ನ ಚೆನ್ನಾಗಿ ನೋಡೋಣ, ಆರಾಮಾಗಿರೋಣ. ಅದ್ರ ಜೊತೆ ನಮ್ಗೆ ಏನೇನು ಬೇಕೋ ಅದು ನಾವು ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. 3 ಜನ ಆರ್ಟಿಸ್ಟ್. ಸುಮುಖ ಅಂತೂ ನಿಜವಾಗೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಯಾನೆ. ನನಗೇನೋ ಒಂದು ಹೆಂಗ್ ರಣಬೀರ್ ಕಪೂರ್ ನೋಡ್ದಂಗೆ ಅನಿಸ್ತು ನಿಜವಾಗ್ಲೂ. ಅಂಜಲಿ ಅವರಂತೂ ನನ್ನ ಗುಡ್ ಫ್ರೆಂಡ್, ತುಂಬ ಚೆನ್ನಾಗಿ ಮಾಡ್ಯಾರ. ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಹಾಗೂ ರಾಶಿಕ್ ಅವ್ರ ಕ್ಯಾರೆಕ್ಟ್ರು ತುಂಬ ಎಮೋಷನ್ಸ್ ಇಟ್ಕೊಂಡು ಆ್ಯಕ್ಟ್ ಮಾಡೋಂಥ ಕ್ಯಾರೆಕ್ಟ್ರು, ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ಯಾರೆ. ತುಂಬ ಖುಷಿ ಆಯಿತು. ಒಂದು ಒಳ್ಳೆಯ ಸಿನಿಮಾ, ಅದ್ಭುತವಾಗಿರೋ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ಈ ಸಿನಿಮಾ ತುಂಬ ಚೆನ್ನಾಗಿತ್ತು. ಸುಮುಖ ಅವರು ನನಗೆ ತುಂಬ ವರ್ಷಗಳಿಂದ ಪರಿಚಯ. ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು. ಅವ್ರು ನನ್ನ ಸೀನಿಯರು. ಸೊ 6ನೇ ಕ್ಲಾಸಲ್ಲಿ ನಾನು ಸ್ಕೂಲಿಗೆ ಬಂದಾಗ, ಮೊದಲನೇ ಸಲ ಹೊಸ ಸ್ಕೂಲ್ಗೆ ಮೊದಲು ಡ್ಯಾನ್ಸ್ ಮಾಡೋದು ನೋಡಿದ್ದು ಅವ್ರದ್ದೇ. ಸೊ ನನಗೆ ಅವಾಗಿಂದ ಅವರು ಡೆಫಿನೆಟ್ಲಿ ಹೀರೋ ಥರನೇ ಕಾಣ್ತಿದ್ದಾರೆ, ಅವ್ರ ಥರನೇ ಆಗಬೇಕು ಅಂತ ಒಂದಿತ್ತು. ಸೊ ಇವತ್ತು ಅವರು ಹೀರೋ ಆಗಿರೋದು ಆಶ್ಚರ್ಯ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಅಂಜಲಿ ಅವ್ರದ್ದು 2ನೇ ಸಿನಿಮಾ ಪದವಿ ಪೂರ್ವ ನೋಡಿದ್ದೆ. ಇದು ತುಂಬ ಚೆನ್ನಾಗಿ ಮಾಡಿ, ಅದು ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ಬೆಳ್ಕೊಂಡು ಹೋಗಿ. ಆಮೇಲೆ ಮ್ಯಾಮ್ ರಾಶಿಕಾ, ಸಾರಿ, ಹಲೋ, ಇದು ರಾಶಿಕಾ ಅವ್ರದ್ದು ಫಸ್ಟ್ ಫಿಲಮ್ ಅಂತ. ತುಂಬ ಚೆನ್ನಾಗಿ ಮಾಡಿ. ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಯೋಗರಾಜ್ ಸರ್ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಕೆಲಸ ಮಾಡಿದೆ. ಸೊ ಅವ್ರ ಸಿನಿಮಾಗಳು ನೋಡೋಕ್ಕೆ ಒಂಥರ ಖುಷಿ ನನಗೆ. ಸೊ ಈ ಥರ ಒಂದು ಅದ್ಭುತವಾದ ಕಾಂಬಿನೇಷನ್ ಬಗಿರೋದಕ್ಕೆ ನನಗೆ ತುಂಬ ಖುಷಿ ಈ ಪ್ರೀಮಿಯರ್ಗೆ ಕರೆದಿರೋದಕ್ಕೆ. ಸೊ ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ಆಫ್ ಲಕ್. ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ವೇದಿಕೆಯಲ್ಲಿ. ನಿಜವಾಗ್ಲೂ ಆಫ್ಟರ್ ಸೀಯಿಂಗ್ ಸಚ್ ಗುಡ್ ಫಿಲ್ಮ್, ನಾವು ಯೋಗರಾಜ್ ಭಟ್ರ ಸಿನಿಮಾ ಅಂತಂದರೆ ಏನು ಅಂದ್ಕೊಳ್ತೀವಿ ಅಂತಂದರೆ ಎಕ್ಸ್ಪೆಕ್ಟೇಷನ್ನು, ಡೈಲಾಗು, ಅದ್ಭುತವಾದಂಥ ಡೈಲಾಗ್ಸು, ಅದ್ಭುತವಾದಂಥ ಮ್ಯೂಸಿಕ್ಕು, ಅದ್ಭುತವಾದಂಥ ಎಮೋಷನ್ಸ್ ಆನ್ ಸ್ಕ್ರೀನ್, ಲವ್ ಏನಿದೆಯಲ್ಲ ಅದನ್ನು ಈ ಕ್ರಿಯೇಟ್ಸ್ ಮ್ಯಾಜಿಕ್ ಅಂತ ಹೇಳ್ಬೋದು. ಅದು ಎಸ್ಪೆಷಲಿ ವಿತ್ ಅಂಜಲಿ ಆ್ಯಂಡ್ ರಾಶಿಕಾ, ದೇ ಲುಕ್ ಗಾರ್ಜಿಯಸ್ ಆನ್ ಸ್ಕ್ರೀನ್. ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಆ್ಯಂಡ್ ಸುಮುಖ
ಆಲ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ದ ಎಂಟೈರ್ ಟೀಮ್. ನಿಜವಾಗ್ಲೂ ಹಿ ಈಸ್ ಕ್ಯಾರಿಡ್ ಇಟ್ ಸೋ ವೆಲ್ ಇನ್ ಸಮ್ ಸೀನ್ಸ್. ನಿಜವಾಗ್ಲೂ ಐ ಥಿಂಕ್ ಮ್ಯಾಜಿಕ್ ಕ್ರಿಯೇಟ್ ಆಗೋದು ಯಂಗ್ಸ್ಟರ್ಸ್ನ ಇಟ್ಕೊಂಡು ಯೋಗರಾಜ್ ಭಟ್ರು ತುಂಬ ಮ್ಯಾಜಿಕ್ ಮಾಡ್ತಾರೆ. ಅದರ ನಂತರ ಯಂಗ್ಸ್ಟರ್ಸ್ನು ಕರ್ಸ್ಕೊಂಡಿದ್ದಾರೆ ಜೊತೆಯಲ್ಲಿ. ಸೊ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಳ್ತೀನಿ. ಸೊ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ದ ಟೀಮ್. ಆ್ಯಂಡ್ ನೀವೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಭಟ್ರ್ ಸಿನಿಮಾಯಿಂದ ಅದರಲ್ಲಿ ಡಬಲ್ ಸಿಗುತ್ತೆ ಈ ಸಿನಿಮಾದಲ್ಲಿ ಅಂತ ಅನಿಸಿದೆ. ಭಟ್ರು ಈಸ್ ರಿಯಲಿ ರಾಕಿಂಗ್. ಸೊ ಆ್ಯಂಡ್ ಇಂಥ ಒಂದು ಸಿನಿಮಾಗೆ ಈ ನಮ್ಮ EK ಎಂಟರ್ಟೈನ್ಮೆಂಟ್ ಈ ಥರ ಸಿನಿಮಾ ಹಿಟ್ಸ್ ಕೊಡ್ತಾನೆ ಇರ್ತಾರೆ. ಐ ಥಿಂಕ್ ಈಸ್ ಅ ಮ್ಯಾಜಿಕಲ್ ಪರ್ಸನ್. ಸೊ ಹೀಸ್ ಕ್ರಿಯೇಟೆಡ್ ಮ್ಯಾಜಿಕ್ ಒನ್ಸ್ ಅಗೇನ್ ವಿತ್ ದಿಸ್ ಪ್ರೊಡಕ್ಷನ್ ಹೌಸ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಥರದೊಂದು ಸಿನಿಮಾದಲ್ಲಿ ಐ ಆಮ್ ಆಲ್ಸೋ ಸ್ಮಾಲ್ ಪಾರ್ಟ್ ಆಫ್ ಇಟ್ ಅಂತ. ಆಲ್ ದ ಬೆಸ್ಟ್. ದೀಸ್ ಗೈಸ್ ಹ್ಯಾವ್ ಅ ಲಾಂಗ್ ಕರಿಯರ್ ಟು ಗೋ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಇವರು ತುಂಬ ಈ ಸಿನಿಮಾದಲ್ಲಿ ಇದ್ರೆ ಗೆಸ್ಟ್ ಅಪಿಯರೆನ್ಸ್ಗೆ ಥ್ಯಾಂಕ್ ಯು. ಇಟ್ಸ್ ಆಲ್ ಗುಡ್ ಲಕ್ ಫಾರ್ ಅಸ್. ನಮಗೆ ತುಂಬ ಖುಷಿ ಆಯಿತು ಸರ್. ಕನ್ನಡ ಇಂಡಸ್ಟ್ರಿಲಿ ನಮ್ಮ ಥರ ಯಂಗ್ಸ್ಟರ್ಸ್ ನಾವೆಲ್ಲ ಸೇರ್ಕೊಂಡು ಲೆಟ್ಸ್ ರಾಕ್. ಥ್ಯಾಂಕ್ ಯು ಯಂಗ್ಸ್ಟರ್ಸ್. ಮನದ ಕಡಲು ಫ್ರಮ್ ದ ಮೇಕರ್ಸ್ ಆಫ್ ಮುಂಗಾರು ಮಳೆ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಒಂದು 15 ವರ್ಷದ ಹಿಂದೆ ಮುಂಗಾರು ಮಳೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗಿತ್ತು ಮತ್ತು ಮುಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ. ಒಬ್ಬ ಹೊಸ ಹೀರೋ, ಒಬ್ಬ ಹೊಸ ಸ್ಟಾರ್ ಅಂತಲೇ ಹೇಳಬೇಕು. ಹೀರೋ ಅಲ್ಲ, ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾನೆ. ಇಬ್ಬರು ಹೀರೋಯಿನ್ಸು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಮತ್ತು ಟಿಪಿಕಲ್ ಯೋಗರಾಜ್ ಭಟ್ ಸಿನಿಮಾ ಅಂದ ತಕ್ಷಣ ಅದ್ಭುತವಾದ ಲೊಕೇಶನ್ಸು, ಚಪ್ಪಾಳೆ ಹೊಡೆಯುವಂಥ ಡೈಲಾಗ್ಸು, ಮೆಲೋಡಿಯಸ್ ಸಾಂಗ್ಸು ಅದೆಲ್ಲವೂ ಈ ಸಿನಿಮಾದಲ್ಲಿದೆ. ಒಂದು ಬೇರೆ ರೀತಿ ಅನುಭವ ಕೊಡುವಂಥ ಸಿನಿಮಾ. ಮತ್ತು ಮೇಕಿಂಗಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾರ್ಡಿನರಿ ಇದೆ. ಮತ್ತು ಆ ಮೇಕಿಂಗ್ ಕ್ಲೈಮ್ಯಾಕ್ಸು ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ. ಇವತ್ತೆಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಕೇಳ್ತಾರೆ. ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು. ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಖಂಡಿತ ಸಿಗುತ್ತೆ. ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸುಮುಖ್ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಎವ್ರಿ ಬಿಟ್ ನೀನು ಮಾಡಿರೋ ಪ್ರತಿಯೊಂದು ಎಕ್ಸ್ಪ್ರೆಷನು ತುಂಬ ಇಷ್ಟ ಆಯಿತು. ಕನ್ನಡ ಚಿತ್ರರಂಗಕ್ಕೆ ಸುಮುಖ್ ಒಂದು ಒಳ್ಳೆಯ ಅಸೆಟ್ಟು. ಆ್ಯಂಡ್ ಅಂಜಲಿ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ. ಆ್ಯಂಡ್ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ. ಒಳ್ಳೆಯದಾಗಿ.